ಸ್ಯಾಂಡಲ್ವುಡ್ ಇಂದ ನಟ ದರ್ಶನ್ ಬ್ಯಾನ್ಗೆ ಒತ್ತಡ ಹೆಚ್ಚಾಗಿದ್ದು ಫಿಲ್ಮ್ ಚೇಂಬರ್ ಅಲ್ಲಿ ಈ ಸಂಬಂಧ ತುರ್ತು ಸಭೆ ನಡೆಸಲಾಗ್ತಾ ಇದೆ. ಸಭೆಗೂ ಮುನ್ನ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್.ಎಂ. ಸುರೇಶ್ ಜೊತೆ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಎಸ್, ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಸಾಕಷ್ಟು ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಈಗ ಏನಪ್ಪ ಅಂತ ಹೇಳಿದ್ರೆ ದರ್ಶನ್ ಅವರನ್ನು ಬ್ಯಾನ್ ಮಾಡಬೇಕು ಅಂತ ಒಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ಕೆಲವು ಸಂಘಟನೆಗಳು ಒಂದು ಫಿಲ್ಮ್ ಚೇಂಬರ್ಗೆ ಬಂದು ಅವರ ಅಧ್ಯಕ್ಷರನ್ನ ಮೀಟ್ ಮಾಡಿ ಮನವಿಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫಿಲ್ಮ್ ಚೇಂಬರ್ನ ಅಧ್ಯಕ್ಷರಾದಂಥ ಸುರೇಶ್ ಅವರು ಏನು ಹೇಳ್ತಾರೆ ಅಂತ ಕೇಳ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಸರ್, ಈಗ ಸದ್ಯದ ಬೆಳವಣಿಗೆ ನೋಡ್ತಾ ಇದ್ದೀರಾ, ಕನ್ನಡದ ಖ್ಯಾತ ನಟ ದರ್ಶನ್ ಅವರನ್ನ ಬ್ಯಾನ್ ಮಾಡಬೇಕು, ಅವ್ರ ಸಿನಿಮಾಗಳನ್ನು ಮಾಡಬಾರ್ದು ಅಂತ ಹೇಳಿ ಪ್ರತಿಯೊಬ್ಬರು ಕೂಡ ಬಂದು ನಿಮಗೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಸೊ ನಿಮ್ಮ ನಿರ್ಧಾರ ಏನು ಅಂತ ಹೇಳಿ? ನಾನೆಲ್ಲೂ ಯಾವ ಚಾನಲ್ಗಳಲ್ಲೂ ಮಾಧ್ಯಮಗಳು ಬ್ಯಾನ್ ಬಗ್ಗೆ ಮಾತಾಡಿಲ್ಲ. ನಾನು ಕಾರ್ಯಕಾರಿ ಸಮಿತಿ ಕರೆದಿದ್ದೀನಿ, ಸಮಿತಿಯಲ್ಲಿ ಚರ್ಚೆ ಮಾಡ್ತೀನಿ. ಇದ್ರ ಪ್ರೋಸ್ ಆ್ಯಂಡ್ ಕಾನ್ಸಿಕ್ವೆನ್ಸಸ್ ಏನೋ, ಅವ್ರು ಎಷ್ಟೆಷ್ಟು ಸಿನಿಮಾ ಶೂಟಿಂಗ್ ಮಾಡ್ತಿದ್ದಾರೆ, ಏನೇನು ಕಮಿಟ್ಮೆಂಟ್ಸ್ ತಿಳ್ಕೊಬೇಕಾಗ್ತದೆ. ನಿರ್ಮಾಪಕರು ಚಿಂತೆ ಮಾಡಲೇಬೇಕಲ್ಲ ನಾವು. ಏಕಾಏಕಿ ಬ್ಯಾನ್ ಶಬ್ದ ಬರೋದಿಲ್ಲ. ಇಟ್ ವಿಲ್ ನಾಟ್ ಅರೈಸ್ ಅಟ್ ಆಲ್. ಯು ಹ್ಯಾವ್ ಟು ಸಿ ದಿ ಕಾನ್ಸಿಕ್ವೆನ್ಸಸ್ ದಿ ಪ್ರೊಡ್ಯೂಸರ್ಸ್ಗೆ ಏನು ಸಮಸ್ಯೆ ಇದೆ ಅದು ಚರ್ಚೆ ಮಾಡೋದು. ಆ ಪ್ರೊಡ್ಯೂಸರ್ ಕೂಡ ಬಂದು ನಮ್ಮ ಕಂಪ್ಲೇಂಟ್ ಕೊಡೋದು. ಬಿಕಾಸ್ ಈಗೆಲ್ಲ ಶಾಕಿಂಗ್ ಆಗ್ಬಿಟ್ಟಿದೆ. ಸಡನ್ನಾಗಿ ನಾವು ಬಂದು ಕಾಂಟ್ಯಾಕ್ಟ್ ಮಾಡೋದು ಯಾರು ಮಾಡೋರಿಲ್ಲ. ಅದರಿಂದ ಅದಕ್ಕೆ ಮೀಟಿಂಗ್ ಕರೆದಿದ್ದೀನಿ, ಒಂದು ಎಮರ್ಜೆನ್ಸಿ EC ಮೀಟಿಂಗು. ಆ ಚರ್ಚೆ ನಂತರ ಏನಿದೆ ವಿಚಾರ ತಮ್ಮ ತಿಳಿಸ್ಕೊಡ್ತೀನಿ. ಸರ್, ಈಗ ಕೆಲವು ಸಂಘಟನೆಗಳು ಬಂದು ನಿಮಗೆ ಮನವಿಯನ್ನು ಸಲ್ಲಿಸಿದ್ದಾವೆ ಅಂತ ಕೇಳ್ಪಟ್ವಿ ಸರ್. ಕೆಲವು ಬಂದು ಒಂದೇ ಸಂಘಟನೆ ಅವ್ರು ಹೇಳೋದು ಪ್ರಕಾರ ಮಾಡಬೇಕು ಅಂದರೆ ಕಾನೂನು ಪ್ರಕ್ರಿಯೆ ನಡೀತಾ ಇರೋಕ್ರೆ ಕಾನೂನು ಪ್ರಕ್ರಿಯೆ ಆದಮೇಲೆ ಇದ್ರ ಬಗ್ಗೆ ಡಿಸಿಷನ್ ತೊಗೊಬಾರ್ದು. ಈಗೇನು ಮಾಡೋಕ್ಕಾಗಲ್ಲ. ಈ ಮೀಟಿಂಗ್ ಆದಮೇಲೆ ತಮಗೆ ತಿಳಿಸ್ತೇನೆ. ಪ್ಲೀಸ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.